ಜಯಪ್ರಕಾಶ್ ಅವರಿಗೆ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ನನ್ನ ಹೇಳಿಕೆ ಕೊಟ್ಟವ್ರೆ. ಏನೇ ಆದ್ರೂ ನಿಲ್ಸಲ್ಲ, ಇದ್ರಲ್ಲೇನೋ ಕಮಿಷನ್ ಹೊಡೆಯಕ್ಕೆ ಹೋಗಿದ್ದಾರೆ ಕಾಂಟ್ರಾಕ್ಟರ್ನ ಅಂತ. ಮಿಸ್ಟರ್ ಡಿ.ಕೆ. ಶಿವಕುಮಾರ್, ನಾವು ನಿಂತರ ಲೂಟಿ ಹೊಡೆದು ತಿಹಾರ್ ಜೈಲ್ಗೆ ಹೋಗಿಲ್ಲ ಅಂತ ಹೇಳಿದ್ರೆ ಹೆಂಗಿರ್ತದೆ? ನಾನು ಇವತ್ತು ಹೇಳ್ತಾ ಇದ್ದೇನೆ, ನನಗೂ ಮಾತಾಡಕ್ ಚೆನ್ನಾಗಿ ಬರುತ್ತೆ. ವಿರೋಧ ಪಕ್ಷದ ಶಾಸಕರನ್ನ ಹೆಂಗಂದ್ರೆ ಮಾತಾಡ್ತೀಯ ನೀನು? ತಾಕತ್ತಿದ್ರೆ ಪ್ರೂವ್ ಮಾಡು. ನಾವೇನಾದ್ರು ಭ್ರಷ್ಟಾಚಾರದಲ್ಲಿ ಏನಾದ್ರು ಭಾಗಿಯಾಗಿದ್ದೀವಿ ಅಂತ ಹೇಳಿದ್ರೆ, ಯಾವನ ಹತ್ರ ಕಮಿಷನ್ ಕೇಳಿದೀವಿ ಅಂತ ಹೇಳಿದ್ರೆ ನಾನು ಇವತ್ತೇ ರಾಜಕೀಯ ನಿವೃತ್ತಿ ಹೊಂದ್ತೀನಿ. ನಿನಗೆ ತಾಕತ್ತಿದ್ರೆ ನೀನು ಪ್ರೂವ್ ಮಾಡು, ಅವತ್ತು ನೀನು ಗಂಡಸು ಅಂತ ಹೇಳ್ತೀನಿ. ಗಾಳಿಲಿ ಗುಂಡೊಡಿಯೋದು, ಗಾಳಿಲಿ ಕಲ್ಲು ಹೊಡೆಯೋದೆಲ್ಲ ಮಾಡಿದ್ರೆ ಜನ ನಾವು ಹೋರಾಟ ಮಾಡ್ತಿರೋದು, ರೈತರ ಪರ ಹೋರಾಟ ಮಾಡ್ತಿರೋದು. ಜನ ಏನು ಮೂರ್ಖರ? ರಕ್ತದಲ್ಲಿ ಬರಿತೀವಿ, ನೀರು ಕೊಡಲ್ಲ ಅಂತ ಹೇಳ್ಬೇಕಾದ್ರೆ ಜನ ಮೂರ್ಖರ? ಜನಕ್ಕೆ ನೋವಿದೆ. ಯಾಕೆ ನಮ್ಮ ಹೆಣದ ಮೇಲೆ ನೀರು ತಗೊಂಡೋಗು ಅಂತ ಹೇಳ್ತೀವಿ? ನಮಗೆ ನೋವಿದೆ. ಇರ್ಬೋದು, ಶಿವಣ್ಣ ಇರ್ಬೋದು, GS ಬಸವರಾಜ್ ಸಾಕಷ್ಟು ಜನ ಹೋರಾಟ ಮಾಡಿ ನೀರು ತಂದು ಕೊಟ್ಟು ಹೋಗಿದ್ದಾರೆ ಈ ಜಿಲ್ಲೆಗೆ. ನೀವು ಇವತ್ತು ಬಂದ್ಬಿಟ್ಟು ನಿನ್ಗೆ ಏನ್ ಗೊತ್ತಿದೆ ಕಷ್ಟ ನಿನಗೆ? ಹೇಮಾವತಿ ನೀರ್ದು ನೀನಿನ್ನೂ ಹುಟ್ಟೇ ಇರಲಿಲ್ಲ. ಹೇಮಾವತಿ ನಾಳೆ ಹೊಡಿಬೇಕಾದ್ರೆ ಗೊತ್ತಿದ್ದಾರೆ. ನೀನೊಬ್ಬ ಷಟ್ಕನಿಗೆ, ನಿನ್ ಸಂಬಂಧಿಕನಿಗೆ ಅನುಕೂಲ ಮಾಡಕ್ಕೆ 5 ತಾಲೂಕು ಜನಕ್ಕೆ ಬಾಯಿಗೆ ಮಣ್ಣು ಹಾಕ್ಬಿಟ್ಟು ವಿಷ ಹಾಕ್ಬಿಟ್ಟು ನೀರು ತಗೊಂಡೋದ್ರೆ ಬಿಡ್ತೀವ? ನೋಡೋಣ ಗಂಡಸು ನೀವ ನೋಡೇ ಬಿಡ್ತೀವಿ. ತುಮಕೂರು ಜಿಲ್ಲೆ, ನಮ್ಮ ತುಮಕೂರು ತಾಲೂಕಿನ ಜನ ಗಂಡಸರ ಇಲ್ವಾ ಅಂತ ತೋರಿಸ್ತೀವಿ ನಿನಗೆ.